ಮದುವೆ ಅನ್ನುವುದು ಒಂದು ಪವಿತ್ರ ಬಂಧ. ಗಂಡ ಹೆಂಡತಿ ಸಂಬಂಧದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಕ್ಷಣಿಕ ಸುಖಕ್ಕಾಗಿ ತಮ್ಮ ಜೀವನ ಸಂಗಾತಿಗೆ ಮೋಸ ಮಾಡುತ್ತಿದ್ದಾರೆ. ಈ ಕಾರಣದಿಂದ ಎಷ್ಟೋ ದಂಪತಿಗಳ ಮಧ್ಯೆ ಬಿರುಕು ಉಂಟಾಗಿ ಅವರ ದಾಂಪತ್ಯ ಜೀವನವೂ ಹಾಳಾಗುತ್ತಿದೆ. ನಿಮ್ಮ ಗಂಡ ಅಥವಾ ಹೆಂಡತಿ ನಿಮಗೆ ಮೋಸ ಮಾಡುತ್ತಿದ್ದರೆ ಈ ರೀತಿ ನಡೆದುಕೊಳ್ಳುತ್ತಾರೆ. ಆದ್ದರಿಂದ ಈ ಲಕ್ಷಣಗಳು ನಿಮ್ಮ ಸಂಗಾತಿಯಲ್ಲಿ ಕಂಡರೆ ಎಚ್ಚರ. ಅವರು ಖಂಡಿತವಾಗಿಯೂ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಮೋಸ ಮಾಡುವ ಗಂಡನ ಲಕ್ಷಣಗಳು. ಒಂದು ವೇಳೆ ನಿಮ್ಮ ಸಂಗಾತಿ ಸ್ವಲ್ಪ ಅವರ ಫೋನ್ನನ್ನು ನಿಮಗೆ ಮುಟ್ಟಲು ಬಿಡುತ್ತಿಲ್ಲ ಅಥವಾ ಫೋನ್ ಜೊತೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಈ 7 ಲಕ್ಷಣಗಳೇನಾದರೂ ನಿಮ್ಮ ಸಂಗಾತಿಯಲ್ಲಿ ಕಂಡುಬಂದರೆ ನಿಮ್ಮಿಂದ ಅವರು ಏನನ್ನೂ ಮುಚ್ಚುಮರೆ ಮಾಡುತ್ತಿರಬಹುದು. ದಿನದ 24 ಗಂಟೆಗಳ ಕಾಲ ಯಾರೂ ಫೋನ್ ಬಳಸುವುದಿಲ್ಲ, ಅಗತ್ಯವಿದ್ದಾಗ ಹಿಂಜರಿಕೆಯಿಲ್ಲದೆ ಬಳಸುತ್ತಾರೆ. ಹೆಂಡತಿಯ ಫೋನ್ ಗಂಡ ಮತ್ತು ಗಂಡನ ಫೋನ್ ಹೆಂಡತಿ ನೋಡುವುದರಲ್ಲಿ ತಪ್ಪೇನಿಲ್ಲ. ಒಂದು ವೇಳೆ ನಿಮ್ಮ ಸಂಗಾತಿ ತನ್ನ ಫೋನ್ ಅನ್ನು ಬಳಸಲು ನಿಮಗೆ ಅವಕಾಶ ನೀಡದಿದ್ದರೆ ನೀವು ಜಾಗರೂಕರಾಗಿರಬೇಕು. ನೀವು ಅವರ ಸುತ್ತಲೂ ಇರುವಾಗ ನಿಮ್ಮ ಸಂಗಾತಿ ಫೋನ್ ಲಾಕ್ ಮಾಡುತ್ತಾರೆ. ಫೋನ್ನಲ್ಲಿ ಏನು ಮಾಡುತ್ತಿದ್ದಾರೆಂದು ನಿಮ್ಮಿಂದ ಮರೆ ಮಾಚುತ್ತಾರೆ. ನೀವು ಬಳಿ ಇರುವಾಗ ಪದೇ ಪದೇ ಫೋನ್ ಲಾಕ್ ಆಗಿದೆಯೇ ಅಥವಾ ಇಲ್ಲವೇ ಎಂದು ನೋಡುತ್ತಾರೆ. ಇದು ಕೂಡ ಒಳ್ಳೆಯ ಸೂಚನೆ ಅಲ್ಲ. ನಿಮ್ಮ ಸಂಗಾತಿ ತಮ್ಮ ಫೋನ್ ಪಾಸ್ವರ್ಡ್ ಅನ್ನು ನಿಮಗೆ ಹೇಳದೆ ಬದಲಾಯಿಸುತ್ತಿದ್ದರೆ ಅದು ಅಪಾಯಕಾರಿ ಲಕ್ಷಣವಾಗಿದೆ. ಫೋನ್ನಲ್ಲಿ ಪಾಸ್ವರ್ಡ್ ಹೊಂದಿರುವುದು ಸಾಮಾನ್ಯ, ಆದರೆ ನಿಮ್ಮ ಸಂಗಾತಿಗೆ ಆ ಪಾಸ್ವರ್ಡ್ ಗೊತ್ತಿರುವುದು ತಪ್ಪಲ್ಲ. ಕೆಲವರು ಶೌಚಾಲಯಕ್ಕೆ ಹೋಗುವಾಗ ಫೋನ್ ಜೊತೆಗೆ ಒಯ್ಯುತ್ತಾರೆ. ಇನ್ನು ಕೆಲವರು ತೀರಾ ಸ್ನಾನ ಮಾಡಲು ಹೊರಟಾಗ ಸಹ ತಮ್ಮ ಫೋನ್ ತೆಗೆದುಕೊಂಡು ಹೋಗುತ್ತಾರೆ. ಸ್ನಾನಕ್ಕೆ ಹೋಗುವಾಗ ತನ್ನ ಫೋನ್ ತೆಗೆದುಕೊಂಡು ಹೋದರೆ ನಿಮ್ಮಿಂದ ಏನನ್ನೋ ಮರೆ ಮಾಚುತ್ತಿದ್ದಾರೆ ಎಂದೇ ಅರ್ಥ. ಅವರ ಫೋನ್ ನೀವು ತೆಗೆದುಕೊಂಡಾಗ ಮೆಸೇಜ್ ಬಾಕ್ಸ್ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ, ಅದರಲ್ಲಿನ ಮೆಸೇಜ್ ಅಥವಾ ಕಾಲ್ ಲಾಗ್ ಸಂಪೂರ್ಣ ಡಿಲೀಟ್ ಆಗಿದ್ದರೆ ಇದು ಒಳ್ಳೆಯ ಸಂಕೇತವಲ್ಲ. ನಿಮ್ಮ ಸಂಗಾತಿ ಮಧ್ಯರಾತ್ರಿಯಲ್ಲಿ ನೀವು ಎಚ್ಚರಗೊಂಡಾಗ ಚಾಟಿಂಗ್ನಲ್ಲಿ ನಿರತರಾಗಿದ್ದರೆ ಅಥವಾ ಕೆಲವೊಮ್ಮೆ ತಡರಾತ್ರಿಯಲ್ಲಿ ಯಾರಿಗಾದರೂ ಸಂದೇಶ ಕಳುಹಿಸುತ್ತಿದ್ದರೆ ಇದು ಮೋಸದ ಸೂಚನೆ. ನೀವು ಜಾಗರೂಕರಾಗಿರಿ.